Hello, my dear students and viewers. Welcome back to my YouTube ಚಾನೆಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಿಮ್ಮ 10ನೇ ತರಗತಿಯ ಫಲಿತಾಂಶವನ್ನು ನೀವು ಪಡೆದಿರುತ್ತೀರಿ. ಅನೇಕ ಜನ ವಿದ್ಯಾರ್ಥಿಗಳು ಇವ್ಯಾಲ್ಯೂಯೇಷನ್ ಮತ್ತು ಫೋಟೋಕಾಪಿಗೋಸ್ಕರ ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋ. ನೀವು ನಿಮ್ಮ ಮೊಬೈಲ್ನಲ್ಲೇ ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಎನ್ನುವುದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಈಸಿಯಾಗಿ ತಿಳಿಸುತ್ತೇನೆ. Observe this video till end. Thereafter you yourself apply in your cell phone. ಮೊದಲಿಗೆ ನಾವು ನಮ್ಮ ಸೆಲ್ ಫೋನ್ನಲ್ಲಿ ಯಾವುದೇ ಒಂದು ವೆಬ್ ಬ್ರೌಸರ್ ಕ್ರೋಮ್ಗೆ ಇಲ್ಲ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಗೂಗಲ್ಗೆ ಹೋಗೋಣ. ಅದರಲ್ಲಿ KSEAB ಎಂದು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ KSEAB ಎಂದು ಓಕೆ ಮಾಡಿ. ಮೊದಲನೇ ಒಂದು KSEAB ಸ್ಕೂಲ್ ಆ್ಯಕ್ಟಿವಿಟಿ ಅಂತಿರುತ್ತೆ, ಸ್ಕೂಲ್ ಲಾಗಿನ್. ಕೆಳಗಡೆ ಕ್ಲಿಕ್ ಹಿಯರ್ ಫಾರ್ KSSB ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬನ್ನಿ, ಸ್ಕ್ರೋಲ್ ಡೌನ್ ಮಾಡಿ, ಆನ್ಲೈನ್ ಸೇವೆಗಳು ಅಂತಿರುತ್ತೆ ನೋಡಿ ಮಕ್ಕಳೇ. ಅದರಲ್ಲಿ SSLC ಅಂತ ಟೈಪ್ ಮಾಡಿ. ನಂತರ ಈ ಥರ ಒಂದು ಇಮೇಜ್ ಡಿಸ್ಪ್ಲೇ ಓಪನ್ ಆಗುತ್ತೆ. ಸೊ ಈಗ ಇದರಲ್ಲಿ ನೀವು ನೋಡ್ಬೋದು ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಮತ್ತು ಪ್ರತಿಯೊಂದು ಇರುತ್ತೆ. ಈಗ ಅದರ ಕೆಳಗಡೆ ಲಾಸ್ಟಲ್ಲಿ ಹೋದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಕಾಣಿಸ್ತಾ ಇದೆ. ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನೀವು ನೋಡಿದರೆ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ ಅಂತಿರುತ್ತೆ. ಮೊದಲು ನಾವು ಫೋಟೋಕಾಪಿ ತರಿಸ್ಕೊಬೇಕು, ನಂತರ ರೀಟೋಟ್ಲಿಂಗ್ ಮತ್ತು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ಗೆ ಆಗಬೇಕಾಗಿರೋದು. ಸೊ ಅದರಿಂದ ಈ ಥರ ಫೋಟೋಕಾಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಮೊದಲು ಫೋಟೋಕಾಪಿ ಮೇಲೆ ಕ್ಲಿಕ್ ಮಾಡೋಣ. ಈ ಥರ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಅಲ್ಲಿ ನಾವೀಗ ರೋಲ್ ನಂಬರ್, ರಿಜಿಸ್ಟರ್ ನಂಬರ್ನ ಮೆನ್ಷನ್ ಮಾಡೋಣ. ರೋಲ್ ನಂಬರ್ ಮೆನ್ಷನ್ ಮಾಡಿ ವ್ಯೂ ಅಂತ ಕೊಟ್ಟರೆ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮ ರಿಸಲ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಇಲ್ಲಿ ನೀವು ಗಮನಿಸಬೇಕು 6 ಸಬ್ಜೆಕ್ಟ್ನ ಮಾರ್ಕ್ಸು. ಈಗ ನೀವು ಯಾವ ಸಬ್ಜೆಕ್ಟಲ್ಲಿ ಮಾರ್ಕ್ಸನ್ನು ಕಡಿಮೆ ಪಡ್ಕೊಂಡಿರ್ತೀರ, ಯಾವ ಸಬ್ಜೆಕ್ಟಲ್ಲಿ ನೀವು ಇವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತಿರ್ತೀರೋ ಆ ಒಂದು ಸಬ್ಜೆಕ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಅದರಲ್ಲಿ ಇಲ್ಲಿ ನಿಮಗೆ ಬಂದರೆ ಸಬ್ಜೆಕ್ಟ್ ಲಾಸ್ಟಲ್ಲಿ ಇದೆ ನಿಮಗೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ, ಸೊ ನಾನು ಮುಂದೆ ತೋರಿಸ್ತೀನಿ. ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ, 1 or 2 ಟೈಮ್ಸ್ ಸ್ವಲ್ಪ ಪೇಷನ್ಸಿಂದ ನೋಡಿ. ಆಮೇಲೆ ಯಾವ ಸಬ್ಜೆಕ್ಟ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಅಲ್ಲಿ ಈ ಥರ ಓಪನ್ ಆಗುತ್ತೆ. ಅಂತ ಕೊಟ್ಟರೆ ನೀವು ಆ ಸಬ್ಜೆಕ್ಟಿಗೆ ಇವ್ಯಾಲ್ಯೂಯೇಷನ್ ಆಗ್ತೀರಾ. ಪಕ್ಕದಲ್ಲಿ ನಿಮಗೆ ಅಮೌಂಟ್ ತೋರಿಸುತ್ತೆ, ಯಾವ ಸಬ್ಜೆಕ್ಟಿನ ಪಕ್ಕದಲ್ಲಿ ಅಮೌಂಟ್ ತೋರಿಸುತ್ತೋ ನೀವು ಆ ಸಬ್ಜೆಕ್ಟಿಗೆ ಇವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ದೀರಾ ಅಂತ. ಅದಾದಮೇಲೆ ಅದ್ರ ಕೆಳಗಡೆ ಮೊಬೈಲ್ ನಂಬರ್ನ, ನಿಮ್ಮ ಒಂದು ಮೊಬೈಲ್ ನಂಬರ್, ವ್ಯಾಲಿಡ್ ಮೊಬೈಲ್ ನಂಬರ್ನ ಕೊಡಿ. ಇಮೇಲ್ ID ಕೊಡಿ, ಕೊಡದಿರೋ ಇದ್ರೂ ಚಿಂತೆ ಇಲ್ಲ ಇಮೇಲ್ ID, ಬಟ್ ಫೋನ್ ನಂಬರ್ ಕರೆಕ್ಟಾಗಿ ನಂಬರನ್ನು ಕೊಡಿ, ಯಾಕಂದರೆ ಅದಕ್ಕೆ SMS ಬರುತ್ತೆ. ಅದಾದಮೇಲೆ ನಂತರ ನಿಮ್ಮ ಅಡ್ರೆಸ್ಸನ್ನು ಹಾಕಿ ಯಾವ ತಾಲೂಕು ಅಂತ ಟೈಪ್ ಮಾಡಿ. ಅದಾದಮೇಲೆ ಪಿನ್ ಕೋಡ್ ಯಾವುದು ಅಂತ ಟೈಪ್ ಮಾಡಿ. ಈಗ ಜನರೇಟ್ OTP ಅಂತ ಇದೆ ಕೆಳಗಡೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆ ವೆಬ್ಸೈಟಿಂದ ಒಂದು OTP ಬರುತ್ತೆ. ಆ OTPನ ನೀವು ಕರೆಕ್ಟಾಗಿ ಹಾಕಬೇಕು. ಅಲ್ಲಿ ಸ್ಕ್ರೀನ್ ಮೇಲೆ ಕೆಲವೊಂದು ಸ್ಕ್ರ್ಯಾಚಸ್ ಥರ, ಸ್ಟ್ರೈಕ್ಔಟ್ ಥರ ಬರ್ತಾ ಇರೋದು, ಅದನ್ನು ನಾನೇ ಸ್ವಲ್ಪ ಹೈಡ್ ಮಾಡೋಣ ಅಂತ ಹಾಕಿರೋದು ಕೆಲವು ಇನ್ಫಾರ್ಮೇಷನ್ನ. ಈಗ ನೋಡಿ, ನನಗೆ OTP ಬಂತು. ಈಗ ಈ OTPನ ಕರೆಕ್ಟಾಗಿ ಅಲ್ಲಿ ನಾವು ಮೆನ್ಷನ್ ಮಾಡೋಣ. OTP ಬಂದಿದೆ ನಮಗೆ, ಈ ಥರ ನೋಡಿ OTPನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಆಮೇಲೆ OTP ಮೆನ್ಷನ್ ಮಾಡಿದ್ದಾದಮೇಲೆ ಸಬ್ಮಿಟ್ ಅಂತ ಇದೆ, ಅಲ್ಲಿ ಕೊಟ್ಟಾದಮೇಲೆ ನೋಡಿ ಈ ಥರ ಒಂದು ನಿಮಗೆ ನಂಬರ್ ಒಂದು ಬರುತ್ತೆ. ಇದರ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ, ಅಪ್ಲಿಕೇಶನ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನಂತರ ನೀವು ಇಲ್ಲಿ ಸಬ್ಮಿಟ್, ರೀಸೆಟ್ ಮತ್ತು ಮೇಕ್ ಪೇಮೆಂಟ್ ಅಂತಿದೆ. ನೀವು ಸಬ್ಮಿಟ್ ಮೇಲೆ ಕೊಡೋದು ಬೇಕಾಗಿಲ್ಲ, ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೂ ನೋಡಿ ಏನೂ ಆಗೋದಿಲ್ಲ, ಸಬ್ಮಿಟ್ ಆಗೋದಿಲ್ಲ. ಮೊದಲು ಪೇಮೆಂಟನ್ನು ಮಾಡಬೇಕು. ಒಂದು ಸಬ್ಜೆಕ್ಟಿಗೆ 400 ರೂಪಾಯಿ ಇರುತ್ತೆ, ಪ್ಲಸ್ ಸರ್ವಿಸ್ ಥರ್ಡ್ ಆ್ಯಪ್ ಸರ್ವಿಸ್ ಇರುತ್ತೆ, ಅದಕ್ಕೂ 10 ರೂಪೀಸ್ ಪೇ ಮಾಡಬೇಕು. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಪೇಮೆಂಟ್ ಮಾಡಬೇಕು ಅಂತ. ಇಲ್ಲಿ ಆನ್ಲೈನ್ ಪೇಮೆಂಟನ್ನು ಚೂಸ್ ಮಾಡಿ ಓಕೆ ಕೊಡಿ. ನೋಡಿ ಈ ಥರ ಡಿಸ್ಪ್ಲೇ ಆಗುತ್ತೆ ಪೇಮೆಂಟು. ಆಮೇಲೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಪೇ ನೌ ಅಂತ ಕೊಡಿ. ಪೇ ನೌ ಅಂತ ಕೊಟ್ಟಾಗ ನಿಮಗೆ ನೆಕ್ಸ್ಟು ಈ ಥರ ಡಿಸ್ಪ್ಲೇ ಆಗುತ್ತೆ ನೋಡಿ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ನೀವು ರೇಸರ್ ಪೇ ಅಂತ ಇದೆ,
ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಾನು ತೋರಿಸ್ದಂಗೆ ಐ ಹ್ಯಾವ್ ರೀಡ್ ಅಗ್ರೀಡ್ ಅನ್ನೋದ್ರ ಮೇಲೆ ನೀವು ಆ ಬಾಕ್ಸ್ ಒಂದು ಚಿಕ್ಕದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬರುತ್ತೆ. ರೇಸರ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಈಗ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ನೀವು ನಿಮ್ಮ ಒಂದು ಫೋನ್ಪೇ ಥ್ರೂ ಅಮೌಂಟನ್ನು ಪೇ ಮಾಡಿ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತಾನೆ ಈ ಥರ ಬರುತ್ತೆ. ಇಲ್ಲ ನೆಟ್ ಬ್ಯಾಂಕಿಂಗ್ ತೊಗೊಬೋದು, ಕ್ರೆಡಿಟ್ ಕಾರ್ಡ್ ಇದೆ, ಎಲ್ಲ ಆಪ್ಷನ್ಸು ಇದೆ. ಈಗ ನಾನು ಫೋನ್ಪೇಯಲ್ಲಿ ಮಾಡೋದು ಹೇಳ್ತೀನಿ ನಿಮಗೆ. RPUPI ಅಂತಿದೆ ಫಸ್ಟ್ ಆಪ್ಷನ್ನೇ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ದಾದಮೇಲೆ ಸೊ ಲಾಸ್ಟಲ್ಲಿ ಬೇಕಾದರೆ ಇಲ್ಲಿ ಟಿಕ್ ಮಾರ್ಕನ್ನು ನೀವು ಹಾಕ್ಬೋದು. ಆಮೇಲೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಟ್ರಾನ್ಸಾಕ್ಷನ್ ಓಕೆ ಅಂತ ಕೊಡಿ. ಇಲ್ಲಿ ನೀವು ಈ ಥರ ಬರುತ್ತೆ. ನಂತರ ಅದು ನೋಡಿ ಈ ಒಂದು UPI ಫೋನ್ಪೇಗೆ ಹೋಗುತ್ತೆ. ಈಗ UPI ಫೋನ್ಪೇ ಇಲ್ಲ ಗೂಗಲ್ ಪೇ ಇದ್ದರೆ ನಿಮ್ಮದು ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿ. ಫೋನ್ಪೇ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಮೌಂಟ್ ಎಲ್ಲ ಅದು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಈಗ ಪ್ರೊಸೆಸ್ ಆಗುತ್ತೆ ಅಮೌಂಟು. ಆಟೋಮೆಟಿಕ್ಕಾಗಿ ನಿಮಗೆ ಅಮೌಂಟ್ ಡಿಡಕ್ಟ್ ಆಗಿ ನಿಮಗೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಓಕೆ ಅಂತ ಬರುತ್ತೆ. ಅದಾದಮೇಲೆ ಕೆಲವು ದಿನಗಳ ನಂತರ ಫೋಟೋ ಕಾಪಿ ನಿಮಗೆ ಅಪ್ಲೋಡ್ ಮಾಡಿರ್ತಾರೆ. ಆಗ ನಿಮಗೊಂದು SMS ಬರುತ್ತೆ. ಆ SMS ಬಂದ ಮೇಲೆ ಮತ್ತೆ ಇದೇ ವೆಬ್ ಅಡ್ರೆಸ್ಸಿಗೆ ಬಂದು ನೀವು ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೊಬಹುದು. ಮಕ್ಕಳೇ, ನಿಮಗೆ ಮತ್ತೆ ಏನಾದರೂ ಡೌಟ್ಸ್ ಇದರಲ್ಲಿ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಅದನ್ನು ರೆಕ್ಟಿಫೈ ಮಾಡಿ ನಿಮಗೆ ಸರಿಯಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀಡಿ ಸ್ಟೂಡೆಂಟ್ಸ್ಗೆ ಇದನ್ನು ಸೆಂಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನೆಲ್.